ವಕೀಲರು ಸಿ.ಟಿ. ರವಿ ಬಗ್ಗೆ ವಾದಗಳನ್ನ ಮಾಡಿದ್ದಾರೆ. ಗೌರವಾನ್ವಿತ ನ್ಯಾಯಾಲಯ ಆ ವಾದಗಳೆಲ್ಲ ಕೇಳಿದೆ, ರೆಕಾರ್ಡ್ ಮಾಡಿದ್ದಾರೆ. 3 ಗಂಟೆಗೆ ಗೌರವಾನ್ವಿತ ನ್ಯಾಯಾಲಯ ಕೇಸನ್ನು ಮುಂದಕ್ಕೆ ಹಾಕಿದೆ. ಮೋಸ್ಟ್ಲಿ 3 ಗಂಟೆ ಮೇಲೆ ಜಡ್ಜ್ಮೆಂಟ್ ಬರ್ಬೋದು ಅನ್ನೋದು ವಿಶ್ವಾಸ ಇದೆ. ನಮಗೆ ಕೋರ್ಟ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಇನ್ಮೇಲೆ ನಾವು ವಿಜಯೇಂದ್ರ ಅವರು, ನಮ್ಮ ಬೆಲ್ಲದವರು ಎಲ್ಲ ಹುಷಾರಾಗಿರ್ತೀರಿ. ಇನ್ಮೇಲೆ ಎಲ್ಲೇ ಅಧಿವೇಶನ ಕರೆದ್ರೂ ನಾವು ಮೊದಲೇ ಒಂದು ಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್ ಹಾಕ್ಬಿಡ್ತೀರಿ. ಆಮೇಲೆ ನಾವು ವಿಧಾನಸೌಧಕ್ಕೆ ಎಂಟ್ರಿ ಆಗ್ತೀರಿ. ಇಲ್ಲಿ ವಿಧಾನಸೌಧದಲ್ಲಿ ನಮ್ಮನ್ನು ಕರೆದುಬಿಟ್ಟು ಅರೆಸ್ಟ್ ಮಾಡೋಕ್ಕೆ ಕರೀತಾರೆ. ಇಲ್ಲಿ ನಮಗೆ ಟಾರ್ಚರ್ ಮಾಡೋಕ್ಕೆ ಕರೀತಾರೆ. ಈಗ ಸ್ಟೇಟ್ಮೆಂಟನ್ನು ಕೂಡ ಸಿ.ಟಿ. ಅವರು ಕೊಟ್ಟಿದ್ದಾರೆ. ಅವರನ್ನು ರಿಮೋಟ್ ಪ್ಲೇಸಲ್ಲಿ ಜಲ್ಲಿ ಕ್ರಷರ್ ಇರ್ತದಲ್ಲ, ಭಾಳ ಪಾತಾಳಕ್ಕೆ ಹೋಗಿರ್ತದಲ್ಲಿ, 50 ಅಡಿ 100 ಅಡಿ ಎಲ್ಲ ಪಾತಾಳಕ್ಕೆ ಹೋಗಿರ್ತದೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ಫೋನಲ್ಲಿ ಪೊಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಏನು ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ. ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದ್ದಾರೆ. ಮತ್ತೆ ಅವ್ರ ಡೈರೆಕ್ಷನ್. ನಾನು ಹೇಳ್ತಾ ಇದ್ದೀನಿ, ಈ ಎಂಟೈರ್ ಎಪಿಸೋಡನ್ನು CBI ತನಿಖೆಗೆ ಕೊಡಬೇಕು. ಯಾಕೆಂದರೆ ಯಾರು ಫೋನ್ ಮಾಡಿದರು? ಈಗ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಅವರ ಜ್ಯೂರಿಸ್ಟ್ರಕ್ಷನ್ ಏನಿದೆ, ಲಾ ಏನಿದೆ, ಲಾ ಪುಸ್ತಕದಲ್ಲಿ ಏನಿದೆ ಆ ಥರ ಕ್ರಮ ತೆಗೆದುಕೊಳ್ಬೇಕು. ಲಾ ಪುಸ್ತಕದಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ನಿಮಿಷಕ್ಕೂ ಯಾಕೆ ಫೋನ್ಗಳನ್ನು ರಿಸೀವ್ ಮಾಡಬೇಕು? ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು? ಯಾರಾದರೂ ಪೊಲಿಟಿಷಿಯನ್ ಫೋನ್ ಮಾಡಿದರೆ 100% ಇದು ದ್ವೇಷ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಎಂಟ್ರಿ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತೈತೆ. ಆ ದೃಷ್ಟಿಯಿಂದ ಆ ಜೀಪಲ್ಲಿದ್ದಂಥ ಅಧಿಕಾರಿಗಳಿಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಅದು ದಾಖಲೆ ಸಮೇತ ರಿಲೀಸ್ ಆಗಬೇಕು. ಇದು ನನ್ನ ಒತ್ತಾಯ. ಪೊಲಿಟಿಕಲ್ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರೆ ನಾವೇನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂದರೆ, ಫೋನ್ ಮಾಡಿದವರು ಯಾರು? DG ಮಾಡಿದರೆ DGನೂ ಕೂಡ ಅಪರಾಧಿನೇ. ಅವ್ರಿಗೆ ಅಧಿಕಾರ ಇಲ್ಲ ಮಾಡೋಕ್ಕೆ. ಪೊಲೀಸರಿಗೆ ಅವ್ರದ್ದೇ ಆದಂಥ ಚಾಪ್ಟರ್ ಇದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅವ್ರದ್ದೇ ಆದಂಥ ರೂಲ್ಸ್ ಬುಕ್ ಇದೆ. ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅವ್ರಿಗೆ ಪೂರ್ತಿ ಅಧಿಕಾರ ಇದೆ. DGಗಾಗಲಿ SP-ಗಾಗಲಿ ಅಧಿಕಾರ ಇಲ್ಲ. ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು ಪ್ರತಿ ನಿಮಿಷಕ್ಕೂ ಫೋನ್ ಮಾಡಿ 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 ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಯಾಕೆ ಮಾಡಬೇಕು ಅಂತೇಳಿ ಅವರ ಮಾನಿಟರ್ ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಪೊಲಿಟಿಕಲ್ ಒಂದು ವ್ಯವಸ್ಥಿತವಾದಂಥ ಸಂಚಿದು. ಕಾನೂನು ಪ್ರಕಾರ ಅವ್ರಿಗೆ ಅರೆಸ್ಟ್ ಮಾಡಕ್ ಮುಂಚೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಯ್ತು. ಅಲ್ಲಿ ವೈಲೇಷನ್ ಆಫ್ ದಿ ಲಾ. ಅದಾದ್ಮೇಲೆ ಆ ಸ್ಟೇಷನ್ ಅಲ್ಲಿ ಸೌಧ ಬರ್ತದಲ್ಲ, ವಿಧಾನಸೌಧ, ಆ ಸ್ಟೇಷನ್ನಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅಲ್ಲಿ ಮಾಡಬೇಕಾಗಿತ್ತು. ಸಭಾಪತಿಗಳು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಇಲ್ಲಿ ಸಭಾಪತಿಗಳು ಕಂಪ್ಲೇಂಟ್ ಕೊಟ್ಟಿಲ್ಲ. ಸಭಾಪತಿಗಳು ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ. ಇದು ಪ್ಯೂರ್ಲಿ ವೈಲೇಷನ್. ಇದು ಎಲ್ಲ ಪೊಲಿಟಿಕಲ್ ಡ್ರಾಮಾ. ಪೊಲಿಟಿಕಲ್ ಏನೇನು ಮೆಸೇಜ್ ಬರ್ತಾ ಇದೆ ಅದರ ಮೇಲೆ ಅವರನ್ನ ಶಿಫ್ಟ್ ಮಾಡ್ತಾ ಹೋಗಿದ್ದಾರೆ. ಅವರು ಈಗ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಸಿ.ಟಿ. ರವಿ ಅವರು, ನಮಗೆ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸೌಧ ಆ ಕಾರಿಡಾರ್ ಅಲ್ಲಿ, ಅಂದ್ರೆ ವಿಧಾನಸೌಧ ವಿಧಾನ ಪರಿಷತ್ ಒಳಗಡೆನೆ ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ನೇರ ಆಪಾದನೆಯನ್ನ ಸಿ.ಟಿ. ರವಿ ಅವರು ಮಾಡಿದ್ದಾರೆ. ಆ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಆಗಿದೆ. ಈಗ ಕೋರ್ಟಲ್ಲಿ ರೆಕಾರ್ಡ್ ಆಗಿದೆ. ಇದು ಅಫಿಷಿಯಲ್ ರೆಕಾರ್ಡ್ ಆಗಿದೆ. ಆದ್ದರಿಂದ ಇವರೆಲ್ಲರ ಚಿತಾವಣೆಯಿಂದನೇ ಇದೆಲ್ಲ ನಡೆದಿರುವಂಥದ್ದು. ನಾವು BJP ನಮ್ಮ ರಾಜ್ಯದ ಅಧ್ಯಕ್ಷರು ಅವರೆಲ್ಲ ಬೆಂಗಳೂರಿಂದ ಕೂಡಲೇ ಇಲ್ಲಿಗೆ ಬೆಳಗ್ಗೆ ಬಂದಿದ್ದಾರೆ. ನಮ್ಮ ಬೆಲ್ಲದವರು ನೆನ್ನೆನೂ ಕೂಡ ನಮ್ಮ ಜೊತೆ ಇದ್ದರು. ನಾವೆಲ್ಲರೂ ಕೂಡ ನಮ್ಮ MLAಗಳೆಲ್ಲ ಇದ್ದಾರೆ. ನಾನು ರಾತ್ರಿ 3 ಗಂಟೆವರೆಗೂ ಅಲ್ಲೇ ಇದ್ದೆ. ನಮ್ಮನ್ನು ಸ್ಟೇಷನ್ ಒಳಗಡೆ ಬಿಡಲಿಲ್ಲ. ಆ್ಯಸ್ ಎ ಅಪೋಸಿಷನ್ ಲೀಡರ್, ಆ್ಯಸ್ ಎ ಮಾಜಿ ಗೃಹ ಮಂತ್ರಿಗಳಾಗಿದ್ದರು, ನಾವೇನು ಅವ್ರನ್ನ ಬಿಡ್ಸಕ್ಕಲ್ಲ ಹೋಗಿದ್ದು, ಕಂಪ್ಲೇಂಟನ್ನು ಲಾಡ್ಜ್ ಮಾಡೋಕ್ಕೆ.
ಕಂಪ್ಲೇಂಟ್ ಮತ್ತೊಂದು ಅವ್ರ ಮೇಲೆ ಆಗಿರುವಂತ ವಿಧಾನಸೌಧದ ಒಳಗಡೆ ಆಗಿರುವಂತ 40 ಜನ ಅಲ್ಲೇ ತಡರಾತ್ರಿ ಎಲ್ಲ ಫೋನ್ ಮಾಡಿದವರು ಯಾರು? ರಾತ್ರಿ ಎಲ್ಲ ಫೋನ್ ಮಾಡಿ ಇವರೇ ಇನ್ಯಾರು ಮಾಡಿರ್ತಾರೆ? ಈ ಮನೆಯಾಳ ಕಾಂಗ್ರೆಸ್ ಅವರೇ, ಮನೆಯಾಳ ಕಾಂಗ್ರೆಸ್ ಲೀಡರ್ಗಳೇ ಮಾಡಿರೋದು. ಇನ್ಯಾರು ಮಾಡಕ್ ಸಾಧ್ಯ? ಇವರೇ ಮಾಡಿರೋದು. ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ರೆಕಾರ್ಡ್ ಆಗಿದೆ, ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ನಾನು ಈಗ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿದೆ, ಅದೇನ್ ಹೇಳಿದ್ದಾರೆ ಅಂತ ಕೋರ್ಟ್ ಸುರ್ಪರ್ದಿಯಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ.